ನಮಸ್ಕಾರ ಸ್ನೇಹಿತರೆ, ಕುಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ವೆಜಿಟೇಬಲ್ ಪುಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ ತಗೊಳ್ತಾ ಇದ್ದೀನಿ. ಕುಕ್ಕರ್ ತಗೊಂಡಾದ ನಂತರ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಎಣ್ಣೆ. ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದು ಕಾದ ನಂತರ ನಾವು ಇಲ್ಲಿ ಎಲ್ಲ ಗರಂ ಮಸಾಲ ಹಾಕ್ಕೊಳ್ಳೋಣ. ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ತುಂಬ ಈಸಿಯಾಗಿ ಬೇಗ ಆಗುವಂಥದ್ದು ಇದು ಒಂದು ಬ್ರೇಕ್ಫಾಸ್ಟು, ವೆಜಿಟೇಬಲ್ ಪುಲಾವ್. ನೋಡೋಣ, ಎಣ್ಣೆ ಬಿಸಿ ಆಗಿದೆ. ಇವಾಗ ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ ಎಲ್ಲ ಗರಂ ಮಸಾಲ ತಗೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ ನಾವು. ಇದನ್ನು ಸ್ವಲ್ಪ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಾಗಿದೆ ಗರಂ ಮಸಾಲೆ. ಈಗ ನಾನು 2 ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಉದ್ದ ಕಟ್ ಮಾಡ್ಕೊಳ್ಬೇಕು. ಸ್ಲೈಸ್ ಈ ಥರ ಉದ್ದ ಕಟ್ ಮಾಡ್ಕೊಳ್ಬೇಕು. ತೆಳುವಾಗಿ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಹುರ್ಕೋಬೇಕು. ತುಂಬ ಸಿಂಪಲ್ಲಾಗಿ ಮಾಡೋದು ವೆಜಿಟೇಬಲ್ ಪುಲಾವ್, ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಜಾಸ್ತಿ ಮಸಾಲೆ ಯಾವುದು ಹಾಕೋದಿಲ್ಲ ನಾವು. ಹೀಗೆ ಇದನ್ನು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಮಧ್ಯೆ ಈ ಥರ ಕೈ ಆಡಿಸ್ತಾ ಇರೋಣ. ಇಲ್ಲಾಂದರೆ ಒಂದೇ ಕಡೆ ಹಾಗೆ ಬಿಟ್ಬಿಟ್ರೆ ಸೀದೋಗ್ತಾ ಈರುಳ್ಳಿ. ಇದಿನ್ನೂ ಈರುಳ್ಳಿ ಇನ್ನೂ ಬ್ರೌನ್ ಕಲರ್ ಆಗಿಲ್ಲ, ಇನ್ನೂ ಸ್ವಲ್ಪ ಬೇಯಬೇಕು ಎಣ್ಣೆಯಲ್ಲೇ. ನೋಡಿ, ಇವಾಗ ಆಗ್ತಾ ಇದೆ. ಈರುಳ್ಳಿ ಮೆತ್ತಗಾಗ್ತಾ ಬರ್ತಾ ಇದೆ. ಇನ್ನೇನು ಸ್ವಲ್ಪ. ಆಮೇಲೆ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನಾವೀಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ನಾನಿಲ್ಲಿ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಆಯಿತು. ನಾನಿಲ್ಲಿ 2 ಟೊಮೆಟೊ ತಗೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊವನ್ನು ಸ್ವಲ್ಪ ಮೆತ್ತಗಾಗಲಿ.
ನಾನೀಗ ಸ್ಟವ್ನ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇಲ್ಲಿ ನಾನು 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಎಂಥ ಮಸಾಲೆ ಹಾಕೋದಿಲ್ಲ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಆಯಿತು, ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಕೆಳಗಡೆ ಸಿಮ್ಮಲ್ಲೇ ಇರಲಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಬೇರೆ ಏನೂ ಹಾಕ್ತಿಲ್ಲ ಇದರಲ್ಲಿ. ನಾನು ಉಪ್ಪು, ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಟೊಮೆಟೊ ಈ ಥರ ಮೆತ್ತಗಾಗಿದೆ. ನೋಡಿ, ನಾನಿಲ್ಲಿ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದಿಷ್ಟು ತೊಗೊಂಡಿದ್ದೀನಿ ಬೀನ್ಸು. ನಾನಿಲ್ಲಿ ಕ್ಯಾರೆಟ್ ತೊಗೊಳ್ತಾ ಇದ್ದೀನಿ ಒಂದಿಷ್ಟು. ಬೀನ್ಸು ಕ್ಯಾರೆಟು ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸಿಂಪಲ್ ಪುಲಾವ್, ಮಸಾಲೆ ಐಟಮ್ ಜಾಸ್ತಿ ಏನು ಹಾಕಿಲ್ಲ ನಾನು. ಇಲ್ಲಿ ಬೀನ್ಸು ಕ್ಯಾರೆಟ್ ಅಷ್ಟೇ ಹಾಕಿಬಿಟ್ಟು ಮಾಡ್ತಿರೋಂಥ ವೆಜಿಟೇಬಲ್ ಪುಲಾವ್. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ತರಕಾರಿ ಜಾಸ್ತಿನೇ ಇರಬೇಕು. ಇದಕ್ಕೀಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಳ್ತೀನಿ. ನಾನಿಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 3 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಇನ್ನೊಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಮುಚ್ಚಿಡಬೇಕು. ಈಗ ಹೈ ಫ್ಲೇಮಲ್ಲಿ ಇಡಬೇಕು ಸ್ಟವ್ನ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಕ್ಲೋಸ್ ಮಾಡಬಾರ್ದು. ಚೆನ್ನಾಗಿ ಕುದಿ ಬರಲಿ ನೀರು. ಅಲ್ಲಿವರೆಗೂ ನೀರನ್ನು ಕುದಿಸ್ಕೊಳ್ಳೋಣ. ನೋಡಿ, ಈಗ ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ ನೀರು. ಅಕ್ಕಿ ಹಾಕೋ ಮುಂಚೆ ಇದು ಸ್ವಲ್ಪ ಉಪ್ಪು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಟೇಸ್ಟ್ ಮಾಡಿ ನೋಡಿಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಂದಾಜು ಮೇಲೆ ಹಾಕಿರ್ತೀವಿ ಉಪ್ಪು, ಸರಿಯಾಗಿದೆಯೋ ಇವಾಗ ಗೊತ್ತಾಗಲ್ಲ. ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಅಕ್ಕಿ ಹಾಕ್ಕೊಂಡ್ರೆ ಅನ್ನ ಆದಾಗ ಕರೆಕ್ಟಾಗಿ ಉಪ್ಪು ಎಲ್ಲ ಸರಿ ಹೋಗಿರುತ್ತೆ. ನಾನೀಗ ಆವಾಗಲೇ ಒಂದು 20 ನಿಮಿಷದವರೆಗೆ ನೆನೆಸಿಟ್ಟಿದ್ದೆ ಅಕ್ಕಿನ, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ತೊಳೆದು ನೆನೆಸಿದ್ರೆ ಅನ್ನ ತುಂಬ ಸಾಫ್ಟಾಗಿ ಆಗುತ್ತೆ. ಹಂಗಾಗಿ ಅಕ್ಕಿನ ಯಾವಾಗಲೂ ನೆನೆಸ್ಕೊಂಡು ಬಿಟ್ಟು ಹಾಕಬೇಕು. ನಾನಿಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾರ ಮುಚ್ತಾ ಇದ್ದೀನಿ. ಇವಾಗ ಯಾವಾಗಲೂ ಪುಲಾವ್ ಮಾಡಬೇಕಾದ್ರೆ ಅಕ್ಕಿ ತರಕಾರಿ ಎಲ್ಲ ಒಂದೇ ಸಲ ಹಾಕಿಬಿಟ್ಟು ನೀರು ಹಾಕಿಬಿಟ್ಬಿಟ್ಟು ಕೂಗಿಸ್ಬಿಟ್ರೆ ಅದೆಲ್ಲ ತರಕಾರಿ ಚೆನ್ನಾಗಿ ಬೇಯೋದಿಲ್ಲ. ಮಸಾಲೆಗಳು ಅಷ್ಟೇ ಎಲ್ಲ ನೀಟಾಗಿ ಮಿಕ್ಸ್ ಆಗಿರೋದಿಲ್ಲ. ಹಂಗಾಗಿ ಯಾವಾಗಲೂ ಅಷ್ಟೇ ಪುಲಾವ್ ಮಾಡಬೇಕಾದ್ರೆ ವೆಜಿಟೇಬಲ್ ಎಲ್ಲ ಹಾಕಿಬಿಟ್ಟು
ಈ ಥರ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಬಿಡಿ ನೀವು. ಈಗ ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ನ. 1-2 ವಿಸಿಲ್ ಬರಬೇಕು, ಆಮೇಲೆ ಆಫ್ ಮಾಡಿಬಿಟ್ಟು 1-2 ವಿಸಿಲ್ ಬರಬೇಕು. ಅದಾದಮೇಲೆ ಆಫ್ ಮಾಡಿ. ಗ್ಯಾಸ್ ಎಲ್ಲ ಹೋಗಿದೆ. ಇವಾಗ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರು. ನೋಡಿ ಈ ಥರ ಆಗಿದೆ. ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಪೂನ್ ಯಾವಾಗೂ ಅಷ್ಟೇ ಅರ್ಧದಲ್ಲಿ ಹಾಕಬಾರ್ದು, ಅನ್ನ ಕಟ್ಟಾಗತ್ತೆ. ಫುಲ್ಲು ಕೆಳಗಡೆಯಿಂದ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಮೆತ್ತಗಾಗಿಲ್ಲ. ನಾವು ಎಷ್ಟು ಅಕ್ಕಿ ತೊಗೊಳ್ತೀವೋ ಅದ್ರ ಪ್ರಕಾರ ನೀರು ಸಹ ಅಷ್ಟೇ ಅಳತೆ ಮಾಡಿ ಹಾಕ್ಕೊಂಡ್ರೆ ಅನ್ನ ಮೆತ್ತಗೂ ಬೆಂದಿರುತ್ತೆ, ಉದುರಾಗಿಯೂ ಇರುತ್ತೆ. ನೋಡಿ ಈ ಥರ ವೆಜಿಟೇಬಲ್ ಪಲಾವ್ ಸಿಂಪಲಲ್ಲಿ ಮಾಡ್ಕೊಳ್ಳೋದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ. ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.